ಹೊಟ್ಟೆ ಉರಿಯುತ್ತೋ ಅಯ್ಯೋ ನಮ್ಗಿಲ್ವಲ್ಲ ಅಂತ ಬೇಜಾರಾಗುತ್ತಾ? ಇಲ್ಲ ಚೆನ್ನಾಗಿದಾರಲ್ಲ ಸಾಕದೆ. ನೀನು ಅವ್ನು ಬೇಕಾದ್ರೆ ಮದುವೆ ಆಗು, ಬಟ್ ನನ್ನೇ ಲವ್ ಮಾಡಿ. ಎವ್ರಿ ಡೇ ವ್ಯಾಲೆಂಟೈನ್ಸ್ ಡೇ ಆಗಿದ್ರೆ ಹೆಂಗಿರ್ತಿತ್ತು? ತಲೆ ಕೆಟ್ಟೋಗ್ತಿತ್ತು ನೋಡಿ ನೋಡಿ. ಊರು ತುಂಬಾ ಮಕ್ಕಳಾಗೋಯ್ತಿತ್ತು. ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ರಿ. ನೋಡೋದೆಲ್ಲ ಸತ್ಯ ಆಗಿರುತ್ತಾ? ಇನ್ನೇನು ನಿಜ ಹೇಳಿ, ಮನ್ಸಾಕ್ಷಿ ಉಟ್ಕೊಂಡು ಹೇಳ್ಬೇಕು, ಉರಿಯುತ್ತೆ ತಾನೇ? ನಿಮ್ಗೇನಾಗುತ್ತೆ? ನಾನು ಕೇಳೋ ಕ್ವಶನಿಗೆ ನಿಮ್ಗೆ ಏನು ಅನ್ಸುತ್ತೋ ಸುಮ್ಮನೆ ಆನ್ಸರ್ ಮಾಡ್ಬೇಕಾಯ್ತಾ? ನಮ್ಗೆ ಗೊತ್ತಿಲ್ಲ ಅಂತ ಓಡೋಗಂಗಿಲ್ಲ. ಓಕೆ, ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಇದಕ್ಕೆ ಆಗಿ ಬರಲ್ಲ. ಯಾಕೆ ಬರಲ್ಲ? ಸ್ವಲ್ಪ ದೂರನೇ. ಯಾಕೆ? ಯಾರು ಇಲ್ವಲ್ಲ. ಯಾರ ಜೊತೆ ಫ್ಲರ್ಟ್ ಮಾಡ್ತಿರ್ತೀರೋ ಅವರೆಲ್ಲ ನೋಡ್ತಾ ಇರ್ತಾರೆ. ನೋಡ್ಲಿ ಇದ್ರೆ ತಾನೆ ಯಾರಾದ್ರೂ. ಇಲ್ವಾ? ಏನಿಲ್ಲ, ಒಳ್ಳೇದೇ. ಒಳ್ಳೇದೇ, ಸಿಕ್ಕ ಮೇಲೆ ಒಳ್ಳೇದೇ. ಹಾಂ ಅದೇ. ಓಕೆ, ಇವಾಗ ಲವ್ವರ್ಸ್ ಎಲ್ಲ ರೋಡಲ್ಲಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ನೋಡಿ ಏನು ಅನಿಸುತ್ತೆ? ಹೊಟ್ಟೆ ಉರಿಯುತ್ತೋ ಅಯ್ಯೋ ನಮ್ಗಿಲ್ವಲ್ಲ ಅಂತ ಬೇಜಾರಾಗುತ್ತಾ? ಇಲ್ಲ ಚೆನ್ನಾಗಿದಾರಲ್ಲ ಸಾಕದೆ. ಅವ್ರು ಗೊತ್ತು, ಬಂದು ಹೇಳಿದಾರಾ? ಚೆನ್ನಾಗಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ರಿ. ನೋಡೋದೆಲ್ಲ ಸತ್ಯ ಆಗಿರುತ್ತಾ? ಇನ್ನೇನು ಆ ಮೂಮೆಂಟಲ್ಲಿ ಏನು ಫೀಲ್ ಬರೋದು ಅದೇ ಹೇಳಿ. ಆ ಮೂಮೆಂಟಲ್ಲಿ ನಿಜ ಹೇಳಿ, ಮನ್ಸಾಕ್ಷಿ ಉಟ್ಕೊಂಡು ಹೇಳ್ಬೇಕು, ಉರಿಯುತ್ತೆ ತಾನೇ? ನಿಮ್ಗೇನಾಗುತ್ತೆ? ನನಗೇನು ಆಗಲ್ಲ. ಹೇಳಿ, ನೀವು ಹೇಳಿ. ಇವಾಗ ಏನು ಆಗುತ್ತೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಇವಾಗ ಹೇಳಲ್ಲ ನಾನು. ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಅವಾಗ ಗೊತ್ತಾಗುತ್ತೆ. ನಮ್ದಂತೂ ಹೆಂಗೆಂಗೋ ಆಗಿದೆ, ಅವ್ರದ್ದೇ ಚೆನ್ನಾಗಿರ್ಲಿ ಅಂತ ಇರಲಿ. ಹಂಗಿರುತ್ತೆ. ಅವರಾದ್ರೂ ಖುಷಿಯಾಗಿದಾರಲ್ಲ, ನಮ್ಗೆ ಯಾರು ಇಲ್ಲ. ಮುಂದೆ ಇಲ್ಲ ಇವೊಂದು ಆನೆಸ್ಟ್ ಆಗಿ ಯಾರಿಲ್ಲ. ಯಾರಾದ್ರೂ ಇದಾರೋ ಇಲ್ವೋ ಅಂತ ಕೇಳಲಿಲ್ಲ ನಾನು. Like, ಏನು ಅನ್ಸುತ್ತೆ ಆ ಮ್ಯಾಟ್ರಲ್ಲಿ ಹೋಗಲ್ಲ. ಮ್ಯಾಟ್ರಿಗೆ ಹೋಗಲ್ಲ. ಬರೀ ಜಿಮ್ಮು, ನಾವೆಲ್ಲ ಬರೀ ಜಿಮ್. ಜಿಮ್ಮಲ್ಲಿ ಯಾರನ್ನೂ ಲೈನ್ ಹೊಡೆಯಲ್ವಾ? ನಿಜ ಹೇಳು. ಯಾರು ಇಲ್ಲ. ನಿಜ ಹೇಳು. ಇದ್ಮೇಲೆ ಆಣೆ ಮಾಡಿ ಹೇಳು. ಹೇಳೋ, ಯಾರಿಲ್ಲ. ಯಾರಿಲ್ವಾ? ಓಕೆ, ಲವ್ ಇಂಡಿಕೇಶನ್ ಆಗಿ ರೋಸಸ್ ಕೊಡ್ತಾರಲ್ವಾ, ರೋಸ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಫ್ಲವರ್ನ ಕೊಡ್ಬೋದು ಅಂದರೆ ಯಾವ ಫ್ಲವರ್ ಅಕಾರ್ಡಿಂಗ್ ಟು ಯು? ಹಾಂ, ಯಾವುದು ಹೇಳಿ, ಹೇಳು. ಪ್ರಕಾರ ಯಾವುದು ಹೇಳು? ಇವಾಗ ಹೇಳಿದೆ ತಾನೇ. ಇನ್ನೊಂದು ಸನ್ಫ್ಲವರ್. ನೀವು? ಇಲ್ಲ, ಏನು ಕೊಡಲ್ಲ ನಾನು. ಅದಾದ್ರೂ ಒಂದು ಫ್ಲವರ್ ಚೂಸ್ ಮಾಡಬೇಕು ಅಂದರೆ ಯಾವುದು? ರೋಸ್ ಬಿಟ್ಟ ಮಲ್ಲಿಗೆ. ವಾವ್, ಕ್ಯೂಟ್. ಹುಡುಗಿಗೆ ಅದು ಇಷ್ಟ ಇರೋದು ಅದು. ಸೊ ಮಲ್ಗೆನಾ? ಓಕೆ, ನೆಕ್ಸ್ಟ್ ಕ್ವೆಶನು. ಎವ್ರಿ ಡೇ ವ್ಯಾಲೆಂಟೈನ್ಸ್ ಡೇ ಆಗಿದ್ರೆ ಹೆಂಗಿರ್ತಿತ್ತು? ತಲೆ ಕೆಟ್ಟೋಗ್ತಿತ್ತು ನೋಡಿ ನೋಡಿ. ಊರು ತುಂಬಾ ಮಕ್ಕಳಾಗೋಯ್ತಿತ್ತು. ಹೇಳು ಜಿಂಬಾಯ್. ಚೆನ್ನಾಗಿ ಒಂದೇ ರಿಯಾಕ್ಷನ್. ನಂಗೇನೋ ಗೊತ್ತಿಲ್ಲ ಸರ್, ನಾನು ತುಂಬಾ ಒಳ್ಳೆಯವನು. ನಂಗೇನೋ ಗೊತ್ತಿಲ್ಲ ಸರ್, ನಾನು ತುಂಬಾ ಒಳ್ಳೆಯವನು. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ಲವ್ವೇ ಮಾಡಲ್ಲ ಅಂತಿದ್ಯಾ? ಆಯ್ತಾ ಕ್ವಶನು? ಏನು ಕ್ವಶನು? ಟೂ ಜಿನಾ ನೀನು? ಹೌದು. ನನ್ಗೆ ಯಾಕೋ 1G ಅನಿಸ್ತಾ ಇಲ್ಲ. ಎನಿವೇಸ್, ಕ್ವಶನ್ ಬಂದು ಲವ್ ಇಂಡಿಕೇಶನ್ ಆಗಿ ರೆಡ್ ರೋಸ್ನ ಕೊಡ್ತಾರಲ್ವಾ, ರೋಸ್ನ ಬಿಟ್ಟು ಬೇರೆ ಯಾವುದಾದ್ರೂ ಫ್ಲವರ್ ಚೂಸ್ ಮಾಡ್ಕೋಬೋದು ಅಂದರೆ ಯಾವ ಫ್ಲವರ್ನ ಚೂಸ್ ಮಾಡ್ತೀಯಾ? ಯಾವುದು ಕೊಡಲ್ಲ. ಅವಾಗಲೇ ನಾನು ಆನ್ಸರ್ ಹೇಳಿದ್ದೆ. ಅಲ್ಲ, ಐ ವಾಂಟೆಡ್ ಟು ಚೆಕ್ ಅವ್ನು ಏನು ಪ್ರೆಸೆಂಟ್ ಇದ್ದಾನೆ ಅಲ್ಲಿ ಮೆಂಟಲಿ ಅಂತ. ಈ ಮೆಂಟಲಿ ಎಲ್ಲಿದೆಯಾ ಹೇಳು ನೀನು? ಇಲ್ಲೇ ಇದೆಯಾ ತಾನೆ? ಎಲ್ಲ ಜಿಮ್ಮಲ್ಲಿ ಇದೆಯಾ? ಇಲ್ಲೇ ಇದೆಯಾ? ಅವಾಗಲೇ ತಾನೇ ಈ ಕ್ವಶನಿಗೆ ಆನ್ಸರ್ ಮಾಡಿದೆ ಅಲ್ಲ, ಸನ್ಫ್ಲವರ್ ಅಂತ ಹೇಳಿ. ಅಯ್ಯೋ, ಯಾಕೆ ನೀವು ಮರ್ಯಾದೆ ತೆಗಿತಿದ್ದೀರ? ಇಲ್ಲ, ಓಕೆ, ಇಂಟ್ರೋವರ್ಟ್ ಬೇಬಿ. ಕ್ವೆಶ್ಚನ್ ಬಂದು ಎವ್ರಿ ಡೇ ವ್ಯಾಲೆಂಟೈನ್ಸ್ ಡೇ ಆಗಿದ್ದಿದ್ರೆ ಹೆಂಗಿರ್ತಿತ್ತು? ಚೆನ್ನಾಗಿರುತ್ತೆ. ಆ ಥರ ಇದ್ರೆ ಚೆನ್ನಾಗಿರ್ತಿತ್ತಾ? ಫುಲ್ಲು ಜಾಸ್ತಿ ಜನ ಲೈನ್ ಹೊಡೆದು ಒಂದಿನ ಒಬ್ಬೊಬ್ರ ಜೊತೆ ಡೇಟ್ ಹೋಗ್ತಿದ್ದಲ್ಲ? ನಾನು ಹೋಗಲ್ವಲ್ಲ. ನೀನು ಹೋಗಲ್ಲ, ಅದೇ ನಿನ್ನ ಬಗ್ಗೆನೇ ಕೇಳಿದ್ದು. ನಾನು ಇಷ್ಟ ಇರಲ್ಲ ಆ ಥರ ಇತ್ತು. ಅಯ್ಯೋ ಪಾಪ, ಇನ್ನಿವ್ರಿಗೆ ಕೇಳ್ಬಿಟ್ರೆ 10 ಮಿನಿಟ್ಸ್. ಎನಿವೇಸ್ ಆಯ್ತು, ಕ್ವಶನ್ಸ್ ಆಯಿತು. ಥ್ಯಾಂಕ್ ಯು ಸೋ ಮಚ್.